ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಮಿಸ್ಸಸ್ ಲಕ್ಷ್ಮಿ ಅರುಣ್ ವ್ಲಾಗ್ಸ್. ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವ್ಲಾಗ್ನ ಶುರು ಮಾಡ್ತಿದ್ದೀನಿ. ಇವತ್ತು ನಮ್ಮ ಮನೆಯವ್ರಿಗೆಲ್ಲ ತುಂಬಾ ವಿಶೇಷವಾಗಿರೋವಂಥ ದಿನ. ನೀವು ತಮ್ಮನೇಲಲ್ಲಿ ನೋಡ್ದಂಗೆ ನಾವು ಇವತ್ತು ನಮ್ಮ ಮನೆ ದೇವ್ರಿಗೆ ಹರಕೆ ತೀರ್ಸೋದಕ್ಕಂತ ಹೋಗ್ತಾ ಇದ್ದೀವಿ. ಇವತ್ತು ನನ್ನ ಬೆಳಗ್ಗೆ ಶುರುವಾಗಿದ್ದು ತುಂಬಾ ಪೀಸ್ಫುಲ್ಲಾಗಿ ಮನೆ ದೇವ್ರಿಗೆ ಹೋಗ್ತಾ ಇದ್ದೀವಿ ಅಂತ ಏನೋ ಒಂಥರ ಸಂತೋಷ. ಸುಮಾರು ವರ್ಷಗಳಿಂದ ಹರಕೆ ಹಾಗೆ ಬಾಕಿ ಇತ್ತು. ನಮ್ಮ ಪುಟಾಣಿ ಹುಟ್ಟಿದ ಮೇಲೆ ಚಿನ್ನು ಮನೆ ಕಡೆ ಮನೆ ದೇವ್ರು ಮಾಡಬೇಕಾಗಿತ್ತಲ್ವ, ಅದು ಒಂದು ಆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದ್ವಿ. ಬಟ್ ಆ ಹರಕೆನೂ ಬಾಕಿ ಇದೆ. ಬಟ್ ಇಲ್ಲಿ ಅಮ್ಮ ಹರಕೆ ಹೊತ್ಕೊಂಡಿದ್ರಲ್ವ, ಅದು ಸುಮಾರು ವರ್ಷ, 2 ವರ್ಷ 2.5 ವರ್ಷ ಆಗೋಯ್ತು. ಸೊ ಆಗಿಂದನೂ ಹಂಗೆ ಇದೆ. ನಾನು ಪ್ರೆಗ್ನೆಂಟ್ ಆದಾಗಲೇ ಅವರು ಹರಕೆ ತೀರಿಸ್ತೀನಿ ಅಂತ ಅಂದ್ಕೊಂಡಿದ್ರಂತೆ, ಆಗಲಿಲ್ಲ. ಸೊ ಪಾಪುನೇ ಹುಟ್ಟಿ ಆಲ್ರೆಡಿ 2 ವರ್ಷ ಆಗೋಯ್ತು. ಇನ್ನು ಪಾಪು ಆಗಾಗ ಹುಷಾರು ತಪ್ತಿದ್ನಲ್ಲ, ಹಾಗೆಲ್ಲ ಮೀಸಲು ತೆಗೆದು ಕಟ್ಟಿ ಹೋಗೋಕ್ಕೆ ಆಗಲಿಲ್ಲ. ನಮಗೆಲ್ಲ ತುಂಬಾ ಬೇಜಾರಾಗ್ತಿತ್ತು. ಅವ್ನು ಯಾವಾಗ ಹುಷಾರು ತಪ್ಪಿದ್ರೂ ಮೇ ಬಿ ಮನೆ ದೇವ್ರಿಗೆ ನಾವು ಹರಕೆ ಹೊತ್ಕೊಂಡಿದ್ವಲ್ಲ, ಸೊ ಅದನ್ನು ತೀರಿಸ್ಲಿಲ್ವೇನೋ ಅಂತ ಒಂದು ಗಿಲ್ಟ್ ಕಾಡ್ತಾ ಇತ್ತು. ಸೊ ಅದಕ್ಕೆ ಇವತ್ತು ಫೈನಲಿ ಏನಾದರೂ ಸರಿನೇ, ಎಷ್ಟೇ ಬ್ಯುಸಿ ಶೆಡ್ಯೂಲ್ ಇದ್ದರೂ ಸರಿನೇ ಹೋಗಲೇಬೇಕು ಅಂತ ಮನಸ್ಸು ಮಾಡಿಕೊಂಡು ಹೊರಟುಬಿಟ್ವಿ. ಅದೇನೋ ಗೊತ್ತಿಲ್ಲ, ಇಷ್ಟು ದಿವಸ ಪ್ಲ್ಯಾನ್ ಮಾಡ್ಕೊಳ್ತಿದ್ವಿ, ಮಿಸ್ ಆಗ್ತಿತ್ತು. ಈ 2 ದಿವಸ ನಾವೇನು ಪ್ಲ್ಯಾನೇ ಮಾಡ್ಕೊಂಡಿಲ್ಲ, ಇಮಿಡಿಯೇಟಾಗಿ ಹೋಗೋಣ ಅಂತ ಹೇಳಿ ಯೋಚನೆ ಮಾಡ್ಕೊಂಡ್ವಿ. ಅದೇನೋ ಹೇಳ್ತಾರಲ್ಲ, ಮನೆ ದೇವ್ರು ಮಾಡೋದಕ್ಕೆ ಆ ದೇವರೇ ಕರೆ ಕೊಟ್ಟಾಗನೇ ನಾವು ಹೋಗೋದಕ್ಕಾಗೋದು ಅಂತ. ಸೊ ದೇವರು ನಮ್ಮನ್ನು ಇವತ್ತು ಕರ್ಕೋಬೇಕು ಅಂತ ಡಿಸೈಡ್ ಮಾಡಿದ್ರು ಅನಿಸುತ್ತೆ. ಸೊ ಅದಕ್ಕೇನೆ ನಾನಂತೂ ತುಂಬಾ ತೃಪ್ತಿಯಿಂದ ರೆಡಿ ಆಗ್ತಿದ್ದೆ. ಬೆಳಗ್ಗೆನೇ ಏನೋ ಒಂಥರ ಪೀಸ್ ಆಫ್ ಮೈಂಡ್, ಅದೇನೋ ಗೊತ್ತಿಲ್ಲ, ಮನೆ ದೇವ್ರಿಗೆ ಹೋಗ್ತೀವಿ ಅಂತ ಹೇಳಿದ ತಕ್ಷಣ ಒಂಥರ ಮನಸ್ಸಲ್ಲೇ ಶಾಂತಿ ಬಂದುಬಿಡುತ್ತೆ. ಯಾವಾಗಲೂ ಕನ್ಫ್ಯೂಸ್ಡ್ ಸ್ಟೇಟಲ್ಲಿರೋ ಅಂಥ ಮೈಂಡು ಇವತ್ತು ತುಂಬಾ ರಿಲ್ಯಾಕ್ಸ್ಡಾಗಿ ಫೀಲ್ ಆಗ್ತಿತ್ತು. ಸುಮಾರು ದಿವಸದಿಂದ ಹರಕೆ ಇದು. ನಮ್ಮ ಪುಟಾಣಿ ಆಗಾಗ ಹುಷಾರು ತಪ್ಪಿದಾಗೆಲ್ಲನೂ ನಮಗೆ ಒಂದು ಗಿಲ್ಟ್ ಕಾಡೋದಕ್ಕೆ ಶುರು ಆಗೋಯ್ತು. ನಾವು ಈ ರೀತಿ ಹರಕೆಗಳು ಬಾಕಿ ಇಟ್ಕೊಂಡಿದ್ದೀವಲ್ಲಪ್ಪ, ಅದಕ್ಕೆ ಈ ರೀತಿ ಮಾಡ್ತಿದ್ದೀರಾ ಅಂತ. 2-3 ಸತಿ ಮುಡುಪು ಕಟ್ಟೋ ಅಷ್ಟು ಪರಿಸ್ಥಿತಿ ಕೂಡ ಬಂತು. ಬಟ್ ಅದನ್ನು ನೆರವೇರ್ಸೋದಕ್ಕಾಗಲಿಲ್ವಲ್ಲ ಅಂತ ತುಂಬಾ ಬೇಸರ ಪಟ್ಕೊಂಡಿದ್ವಿ. ಅಮ್ಮಂಗಂತೂ ಸದಾ ಮನೆ ದೇವ್ರದ್ದೇ ನೆನಪಾಗಿತ್ತು. ಸೊ ಫೈನಲಿ ಇವತ್ತು ಹೊರಡೋದಕ್ಕೆ ರೆಡಿ ಆದ್ವಲ್ಲ, ಸಂತೋಷ ಆಯಿತು. ಇನ್ನು ಇವತ್ತು ನಾನು ದೇವಸ್ಥಾನಕ್ಕೆ ವೇರ್ ಮಾಡ್ತಾ ಇರೋವಂಥ ಔಟ್ಫಿಟ್ ಇದು. ಈಗ ಸಮ್ಮರ್ ಆಗಿರೋದ್ರಿಂದ ಸೀರಿಯಸ್ಲಿ ಬೇರೆ ಸಿಲ್ಕ್ ಸ್ಯಾರೀಸು ಅದೆಲ್ಲ ಉಟ್ಕೊಂಡು ಹೋಗೋದಕ್ಕಾಗೋದಿಲ್ಲ. ಪ್ಯೂರ್ ಕಾಟನ್ ಸ್ಯಾರಿ ಆಗಿದ್ದರೆ ಲೈಟ್ ವೆಯ್ಟಾಗೂ ಇರುತ್ತೆ, ಮತ್ತು ಬ್ರೀದಬಲ್ ಅಲ್ವಾ, ನಮಗೇನೋ ಈಸಿ ಆಗುತ್ತೆ ಕ್ಯಾರಿ ಮಾಡೋದಕ್ಕೆ. ಅದಕ್ಕೆ ಈ ಸ್ಯಾರಿನ ವೇರ್ ಮಾಡಿದ್ದೆ. ನಿಜಗಳು ನನಗೆ ತುಂಬ ಅಂದರೆ ತುಂಬಾ ಇಷ್ಟ ಆಗೋಯ್ತು. ಅಷ್ಟು ಬ್ಯೂಟಿಫುಲ್ ಲುಕ್ ಕೊಡ್ತಿತ್ತಿದ್ದು. ಅಂದರೆ ತುಂಬಾ ಸಿಂಪಲ್ ಸ್ಯಾರಿ, ಬಟ್ ಅಷ್ಟು ಎಲಿಗೆಂಟಾಗಿದೆ. ಈ ಸ್ಯಾರಿಗೆ ಈ ಬ್ಲೌಸ್ನ ಮಿಕ್ಸ್ ಮ್ಯಾಚ್ ಮಾಡಿದ್ದೀನಿ ಅಷ್ಟೇನೆ. ನನಗೆ ರಂಗೋಲಿ ಅಂದರೆ ತುಂಬಾ ಇಷ್ಟ ಅಲ್ವಾ. ಸೊ ಅದಕ್ಕೆ ರೀಸೆಂಟಾಗಿ ಈ ಬ್ಲೌಸ್ನ ತಗೊಂಡಿದ್ದೆ. ಅದು ಈ ಸ್ಯಾರಿಗೆ ಪರ್ಫೆಕ್ಟಾಗಿ ಒಪ್ತಿತ್ತು. ನನಗಂತೂ ತುಂಬಾ ಇಷ್ಟ ಆಯಿತು. ಅದರ ಬಾರ್ಡ್ರ್ ಜೊತೆ ಇದು ಮ್ಯಾಚ್ ಆಗ್ತಿತ್ತಲ್ವ, ಸೊ ಪರ್ಫೆಕ್ಟಾಗಿ ಅದರದ್ದೇ ಬ್ಲೌಸ್ ಅನ್ನೋ ಥರ ಫೀಲ್ ಆಗ್ತಿತ್ತು. ಇನ್ನು ಅದ್ರ ಜೊತೆ ಎಲಿಫೆಂಟ್ದು ಒಂದು ಆ್ಯಂಟಿಕ್ ಇಯರಿಂಗ್ ಹಾಕ್ಕೊಂಡಿದ್ದೆ. ಸಖತ್ ಕ್ಯೂಟ್ ಆ್ಯಂಡ್ ಎಲಿಗೆಂಟಾಗಿದೆ. ಅದು ಅಷ್ಟೊಂದು ಸ್ಟಡಿಯಾಗಿರೋವಂಥ ಇಯರಿಂಗ್. ಅದು ಆನ್ಲೈನಲ್ಲಿ ಇಷ್ಟು ಒಳ್ಳೆ ಪ್ರಾಡಕ್ಟ್ ಸಿಗುತ್ತಾ ಅಂತ ನನಗೆ ಆಶ್ಚರ್ಯ ಆಯಿತು. ಸೊ ಟೋಟಲಿ ಒಂದು ಪರ್ಫೆಕ್ಟ್ ಲುಕ್ ಅಂತಲೇ ಹೇಳ್ಬೋದು. ಈ ಎಲ್ಲ ಪ್ರಾಡಕ್ಟ್ ಲಿಂಕ್ಸ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡಿ. ಇಲ್ಲಾಂದರೆ ಕಮ್ಯುನಿಟಿ ಟ್ಯಾಬಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಅಲ್ಲಿ ಲಾಸ್ಟಲ್ಲಿದೆ ನೋಡಿ ಬ್ಲ್ಯಾಕು. ಮನೇಲಿ ಪೂಜೆ ಎಲ್ಲ ಮುಗಿಸಿ ಊಟ ಎಲ್ಲ ಪ್ಯಾಕ್ ಮಾಡಿಕೊಂಡು ಹೊರಟ್ವಿ ದೇವಸ್ಥಾನಕ್ಕೆ. ಸಡನ್ನಾಗಿ ಏನಾಗೋಯ್ತು ಅಂತ ಹೇಳಿದ್ರೆ, ರೋಡಲ್ಲಿ ಹೋಗ್ತಾ ಯಾರೋ ಪಕ್ಕದಲ್ಲಿ 2 ವೀಲರ್ ಅವ್ರು ಬಂದುಬಿಟ್ಟು ಈ ಎಕ್ಸಾಸ್ಟರಿಂದ ನೀರು ಬರ್ತಿದೆ ನೋಡಿ ಅಂತ ಹೇಳಿದ್ರು. ಏನಪ್ಪ ಇದು ಈ ರೀತಿ ಆಗೋಯ್ತು, ಕಾರ್ ಕೆಟ್ಟೋಯ್ತೇನೋ ಅಂತ ಹೇಳಿ ಮಧ್ಯದಲ್ಲಿ ನಿಲ್ಲಿಸ್ಬಿಟ್ಟು ನೋಡಿಕೊಂಡು ಹೊರಟ್ವಿ. ಏನೋ ಒಂಥರ ಟೆನ್ಷನಾಗೆ ಫೀಲ್ ಆಗ್ತಿತ್ತು. ಸೊ ಅದಾದಮೇಲೆ ಹೋಗ್ತಾ ಸರಿ ಹೋಯ್ತು. ಅದು ಮೇ ಬಿ ಎಕ್ಸಸ್ ವಾಟರ್ ಇತ್ತೇನೋ, ಅದು ಬಂದಿತ್ತು ಅಂತ ಅನಿಸುತ್ತೆ. ಸೊ ಅದಾದಮೇಲೆ ಮುನೇಶ್ವರ ಮಾಡೋವಾಗ ಯಾವಾಗಲೂ ಅಷ್ಟೇನೆ
ಮನೆಗೆ ಮೊದಲೇ ಐಟಮ್ಸ್ನ ತಂದು ಇಟ್ಕೋಬಾರ್ದು ಅಲ್ವಾ. ಸೊ ಅದರಿಂದ ಕೋಳಿ ಮತ್ತು ದೇವಸ್ಥಾನಕ್ಕೆ ತೊಗೊಂಡೋಗುವಂಥ ಪೂಜೆ ಐಟಮ್ನೆಲ್ಲನೂ ಸೊ ಹೋಗೋವಾಗಲೇ ಆನ್ ದ ವೇ ತೊಗೊಳ್ಬೇಕು ಅಂತ ಅಂದ್ಕೊಂಡು ಹೋದ್ವಿ. ಬಟ್ ಕಪ್ಪು ಕೋಳಿ ಸಿಗಲೇ ಇಲ್ಲ. ಸೊ ಅಲ್ಲಿ ಇಲ್ಲಿ ಸುತ್ತಿ ಎಲ್ಲೂ ಸಿಗದಿರ ಮತ್ತೆ ತಿಲಕ್ ನಗರಕ್ಕೆ ಹೋಗಿ ಅಲ್ಲಿಂದ ಕೋಳಿ ತೊಗೊಂಡು ದೇವಸ್ಥಾನಕ್ಕೆ ಹೋಗೋಷ್ಟೊತ್ತಿಗೆ ಲೇಟೇ ಆಗೋಯ್ತು. ಸಖತ್ ಬೇಜಾರಾಗೋಯ್ತು, ಇದೇನಪ್ಪ ಇದು ಇವತ್ತೇ ಈ ರೀತಿ ಆಗೋಯ್ತಲ್ಲ ಅಂತ. ನಾವು ಪ್ರಿಯೋರಾಗಿ ಆರ್ಡರ್ ಕೊಟ್ಟರೆ ಡೆಫಿನೆಟ್ಲಿ ತೊಗೊಂಬಂದು ಇಡ್ತಾರೆ, ಬಟ್ ನಾಟಿ ಕೋಳಿನೇ ಬಲಿ ಕೊಡಬೇಕು ಅಲ್ವಾ. ಸೊ ಅದಕ್ಕೇ ಒಂದು ಕೋಳಿ ಒಂದು ಹುಂಜ ತಗೊಂಡು ಹಾಗೆ ಆನ್ ದ ವೇ ಅಕ್ಕನನ್ನು ರಿತ್ವಿಕ್ನ ಪಿಕ್ ಮಾಡಿಕೊಂಡು ಹೊರಟ್ವಿ. ಜಸ್ಟು ಪೊಂಗಲ್ ಇಟ್ಬಿಟ್ಟು ಕೋಳಿ ಕುಯ್ಕೊಂಡು ಪೂಜೆ ಮಾಡ್ಕೊಂಡು ಬರೋದಲ್ವಾ. ಸೊ ಅದರಿಂದ ನಮ್ಮ ಭಾವನೂ ಸಂಜೆನೂ ಬರಲಿಲ್ಲ ಮತ್ತು ಅಪ್ಪ ಅಮ್ಮನೂ ಬರಲಿಲ್ಲ. ಸಂಜೆ ಊಟಕ್ಕೆ ಎಲ್ಲರನ್ನೂ ಮನೆಗೆ ಕರೆದಿದ್ದೀವಿ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಅಡುಗೆ ಮಾಡಬೇಕು. ಜಾಸ್ತಿ ಜನ ಬಂದರು ಅಂದರೆ ಅಡುಗೆ ಮಾಡೋ ಸೆಟಪ್ ಮಾಡ್ಬೋದು. ಬಟ್ ಇಷ್ಟೇ ಜನಕ್ಕೆ ಅಂತ ಹೇಳಿದ್ರೆ ಮನೆಯಲ್ಲೇ ಕೋಳಿ ಕುಯ್ಕೊಂಡೋಗಿ ಅಡುಗೆ ಮಾಡೋಣ ಅಂತ ಹೇಳಿ ಯೋಚನೆ ಮಾಡಿಕೊಂಡು ಸೊ ಮನೆಗೇ ಇನ್ವೈಟ್ ಮಾಡಿದ್ವಿ. ದೇವಸ್ಥಾನದ ಒಳಗಡೆ ಹೆಜ್ಜೆ ಇಟ್ಟಿದ ತಕ್ಷಣ ಏನೋ ಒಂಥರ ನೆಮ್ಮದಿ. ಅಪ್ಪ ದೇವರೇ ಕೊನೆಗೂ ಕರ್ಕೊಂಡೆ ಅಲ್ವಾ ಅಂತ, ನೀನು ದರ್ಶನ ಮಾಡೋದಕ್ಕೆ ಇಷ್ಟು ವರ್ಷ ಕಾಯಬೇಕಾಯ್ತಾ ಅಂತ. ತುಂಬಾ ಹತ್ರ ಇರೋ ಅಂಥ ಮನೆ ದೇವರು ದೇವಸ್ಥಾನ ನಮ್ಮದು. ಸುಮಾರು ದೂರ ಏನೂ ಹೋಗೋದೇನಿಲ್ಲ. ಧರ್ಮರಾಯನ ದೇವಸ್ಥಾನ ಇದೆಯಲ್ಲ ಚಾಮರಾಜಪೇಟೆ, ಅಲ್ಲೇ ಟೌನ್ನಲ್ಲಿಂದ ಸ್ವಲ್ಪ ಮುಂದಕ್ಕೆ ಹೋದ್ರೇ ನಮ್ಮ ಮನೆ ದೇವ್ರ ದೇವಸ್ಥಾನ ಸಿಕ್ಬಿಡುತ್ತೆ. ಮುನೇಶ್ವರನ ದಿವ್ಯ ಮೂರ್ತಿ ನೋಡಿದ ತಕ್ಷಣ ಅನಿಸಿದ್ದಿಷ್ಟೇ, ಇಷ್ಟು ದಿನ ಕಾಡ್ಬಿಟ್ಟಲ್ಲಪ್ಪ ಇಷ್ಟು ಹತ್ರ ಇರೋ ಅಂಥ ದೇವಸ್ಥಾನಕ್ಕೆ ಬರೋಕ್ಕೆ, ನಿನ್ನ ದರ್ಶನ ಪಡೆಯೋಕ್ಕೆ ಅಂತ. ಮಾನಸಿಕವಾಗಿರುವಂಥ ಎಲ್ಲ ಆಯಾಸನೂ ಒಂದೇ ಕ್ಷಣದಲ್ಲಿ ಮಾಯವಾಗೋ ಥರ ಫೀಲ್ ಆಗೋಯ್ತು. ಮೊದಲು ದೇವ್ರಿಗೆ ಹೂವು ಹಣ್ಣು ಇಟ್ಟು ಪೂಜೆ ಎಲ್ಲ ಮಾಡ್ಕೊಂಡ್ವಿ. ಅದಾದಮೇಲೆ ನಾವೇ ಪೊಂಗಲ್ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ಅಲ್ವಾ. ಸೊ ಇಟ್ಟಿಗೆನೆಲ್ಲ ಇಟ್ಟು ಸೌದೆ ಒಲೆನ ತಯಾರಿ ಮಾಡಿಕೊಂಡು ಅದ್ರ ಮೇಲೆ ಪೊಂಗಲ್ ತಯಾರಿ ಮಾಡೋದಿದೆಯಲ್ಲ, ಅದೇನೋ ಒಂಥರ ಸಂತೋಷ. ಫುಲ್ಲು ಕಂಪ್ಲೀಟ್ಲಿ ಹಳೇ ಕಾಲದ ಫೀಲ್ ಕೊಡುತ್ತೆ. ತುಂಬ ಜನಕ್ಕೆ ಒಂದು ಪ್ರಶ್ನೆ ಇರುತ್ತೆ, ಮನೆ ದೇವ್ರಂದರೆ ಏನು ಅಂತ. ಶತಮಾನಗಳಿಂದ ನಮ್ಮ ಹಿರಿಯರು ಯಾಕೆ ಮುನೇಶ್ವರನ ಈ ರೀತಿ ಕೋಳಿ ಬಲಿ ಎಲ್ಲ ಕೊಡ್ತಾರೆ ಮತ್ತು ತಂಬಾಕು ಮತ್ತು ಎಂಡನೆಲ್ಲ ನೈವೇದ್ಯ ಮಾಡ್ತಾರೆ ಅಂತ, ಇದರಿಂದ ತುಂಬಾ ಆಳವಾಗಿರುವಂಥ ಜನಪದ ಸಂಸ್ಕೃತಿ ಇದೆ. ಮೊದಲನೇದಾಗಿ ಹೇಳಬೇಕು ಅಂತ ಹೇಳಿದ್ರೆ ಮನೆ ದೇವ್ರಂದರೆ ನಮ್ಮ ವಂಶದ ಬೇರು. ಎಲ್ಲರ ಫ್ಯಾಮಿಲಿಗೂ ಒಂದು ಮನೆ ದೇವ್ರಂತ ಇದ್ದೇ ಇರುತ್ತೆ. ನಾವು ಎಲ್ಲೇ ಇರಲಿ ನಮ್ಮ ಮೂಲನ ನೆನೆಸೋ ಅಂಥ ಶಕ್ತಿ ಇದಕ್ಕಿರುತ್ತೆ. ಇನ್ನು ಮುನೇಶ್ವರ ಬಂದು ಶಿವನ ರೂಪ ಅಂತಲೇ ಹಳ್ಳಿಗಳಲ್ಲಿ ಕಾವಲು ದೈವ ಅಂತ ಹೇಳಿ ಕರೀತಾರೆ. ಆಗಿನ ಕಾಲದಲ್ಲೆಲ್ಲ ಜಮೀನೆಲ್ಲ ಇರ್ತಿತ್ತಲ್ವ, ನಮ್ಮ ಜಮೀನು, ನಮ್ಮ ಕುಟುಂಬ ಮತ್ತು ನಮ್ಮ ಮಕ್ಕಳು ಯಾರ ಮೇಲೂ ಕೆಟ್ಟ ದೃಷ್ಟಿ ಆಗಬಾರ್ದು, ರೋಗ ರುಜಿನಗಳು ಬರಬಾರ್ದು ಅಂತ ಹೇಳಿ ಒಂದು ದೈವನ ಪೂಜಿಸ್ಕೊಂಡು ಬಂದಿರ್ತಾರೆ. ಅದು ಮೇ ಬಿ ಸಣ್ಣ ಸಣ್ಣ ಕಲ್ಲುಗಳು ಕೂಡ ಆಗಿರ್ಬೋದು. ಇಲ್ಲಿ ನಾವು ಈಗಲೂ 7 ಕಲ್ಲಿಟ್ಟು ಪೂಜೆ ಮಾಡಿದ್ದೀವಿ. ಹಳೆ ಕಾಲದಿಂದ ಏನು ಪಾಲಿಸ್ಕೊಂಡು ಬಂದಿದ್ದಾರಲ್ವ ಅದೇ ರೀತಿಯೇ ಅರ್ಕೆ ಮಾಡೋದು. ನಾನು ಸಣ್ಣವಳಿರೋವಾಗ ಎಲ್ಲನೂ ನಮ್ಮ ಫ್ಯಾಮಿಲಿ ತುಂಬಾ ದೊಡ್ಡದು. ನಮ್ಮ ತಾತಂದಿರೆಲ್ಲ ಇದ್ದಾರಲ್ವ, ನಮ್ಮ ತಾತನಿಗೆ ಅಣ್ಣ ತಮ್ಮಂದಿರು, ಅವ್ರ ಫ್ಯಾಮಿಲಿ, ಅವ್ರ ಮಕ್ಕಳು, ಅವ್ರ ಮೊಮ್ಮಕ್ಕಳು ಎಲ್ಲರೂ ಸೇರಿನೇ ನಾವು ಈ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಿದ್ದಿದ್ದು. ಪೆಂಡಲೆಲ್ಲ ಹಾಕಿ ಅಷ್ಟು ಜನಕ್ಕೆ ಅಡುಗೆ ಎಲ್ಲ ಅಲ್ಲೇ ಮಾಡಿ ಊಟ ಬಡಿಸಿ ತುಂಬಾ ಆಡಂಬರವಾಗಿ ಮಾಡ್ತಿದ್ವಿ. ಈಗೆಲ್ಲ ನ್ಯೂಕ್ಲಿಯರ್ ಫ್ಯಾಮಿಲಿ ಆಗಿರೋದ್ರಿಂದ ಸೊ ಅವರವರೇ ಹೋಗಿ ಪೂಜೆ ಮಾಡ್ಕೊಂಡು ಬರ್ತಾರೆ. ಬಟ್ ಈಗಲೂ ನನ್ನ ಕಣ್ಣಲ್ಲಿ ಹಾಗೇ ಇದೆ. ಅಷ್ಟೊಂದು ಜನ ಒಟ್ಟುಗೂಡಿ ಎಲ್ಲ ಕಸಿನ್ಸು ಜೊತೇಲಿ ಕೂತ್ಕೊಂಡು ಮಾತಾಡ್ತಾ ಹರಟೆ ಹೊಡಿತಾ ಅಷ್ಟೊಂದು ಜನಕ್ಕೆ ಅಡುಗೆ ಮಾಡ್ತಿದ್ರಲ್ವ ದೊಡ್ಡ ದೊಡ್ಡ ಪಾತ್ರೆಗಳಲ್ಲಿ. ನಮ್ಮ ತಾತಂದ್ರೆಲ್ಲ ಅವಾಗೆಲ್ಲ ಬದುಕಿದ್ರು. ಸೊ ಅದೆಲ್ಲ ನೆನೆಸ್ಕೊಳ್ತಾ ಒಂಥರ ಎಮೋಷ್ನಲಾಗಿ ಫೀಲ್ ಆಯಿತು. ಏನೇ ಆಗಲಿ ಆಗಿನ ದಿನಗಳು ಮತ್ತೆ ವಾಪಸ್ ಬರೋದಿಲ್ಲ. ಇನ್ನು ಕೋಳಿ ಬಲಿ ಕೊಡೋದು ಕೇವಲ ಪ್ರಾಣಿ ಹಿಂಸೆ ಅಲ್ಲ. ಹಳೆ ಕಾಲದಲ್ಲಿ ಕಷ್ಟದಲ್ಲಿದ್ದಾಗ ದೇವ್ರಿಗೆ ಹರಕೆನ ಹೊತ್ಕೋತಾ ಇದ್ರು. ಅಂದರೆ ನನಗೇನಾದರೂ ಕಷ್ಟ ಬಂದಿದೆ ಅಂತ ಹೇಳಿದ್ರೆ ನನ್ನ ಕಷ್ಟನ ತೀರ್ಸಪ್ಪ ದೇವ್ರೆ ಅಂತ ಹೇಳಿ ಬೇಡ್ಕೊಂಡಿರ್ತಾರಲ್ವ, ಅದಕ್ಕೆ ಧನ್ಯವಾದ ಹೇಳೋ ಒಂದು ಮೂಲ ಇದಾಗಿತ್ತು. ಕೋಳಿ ಅಥವಾ ಕುರಿನ ಬಲಿ ಕೊಟ್ಟ ಮೇಲೆ
ತಮ್ಮ ಜಮೀನಲ್ಲೇನೆ ತಮ್ಮ ಕುಟುಂಬದ ಜೊತೆಲಿ ಅಡುಗೆಗಳೆಲ್ಲ ಮಾಡಿ ತಿಂತ ಇಡೀ ಊರಿಗೆ ಕೂಡ ಊಟ ಬಡಿಸ್ದವ್ರು ಇದ್ದಾರೆ. ಮತ್ತು ಬಡವರಿಗೆ ಪ್ರಸಾದನ ಹಂಚಿ ಸಾಮೂಹಿಕವಾಗಿ ಭೋಜನ ಮಾಡೋ ಅಂಥ ಒಂದು ಪದ್ಧತಿ ಇತ್ತು. ನಮ್ಮ ತಾತಂದ್ರು ಇರೋ ಕಾಲದಲ್ಲಿ ಹಾಗೆ ಇದ್ದಿದ್ದು. ಸುಮಾರು ಜನ ಎಲ್ಲರೂ ಬಂದು ಊಟ ತಿನ್ಕೊಂಡು ಹೋಗ್ತಿದ್ರು. ಬಟ್ ಈಗ ನ್ಯೂಕ್ಲಿಯರ್ ಫ್ಯಾಮಿಲಿ ಆಗಿರೋದ್ರಿಂದ ಎಲ್ಲರೂ ಮನೆ ಮಟ್ಟಕ್ಕೆ ಮಾಡ್ಕೊಳ್ಳುವಂಥ ಪರಿಸ್ಥಿತಿ ಆಗೋಗಿದೆ ಬಿಡಿ. ಇನ್ನು ದೇವಸ್ಥಾನ ಬಂದು ಬೇಗನೆ ಕ್ಲೋಸ್ ಆಗಿಬಿಡುತ್ತೆ. ಆಲ್ಮೋಸ್ಟು 2 o'clock ಆಗೋಗ್ಬಿಟ್ಟಿತ್ತು. ನಾವು ದೇವಸ್ಥಾನದಲ್ಲಿ ಪೂಜೆ ಮುಗಿಸೋಷ್ಟೊತ್ತಿಗೆ ತುಂಬಾ ಹಶ್ವಾಗೋಗ್ಬಿಟ್ಟಿತ್ತು. ಸೊ ಆ ದೇವಸ್ಥಾನಕ್ಕೆ ಪೂಜಾರಿ ಎಲ್ಲ ಏನೂ ಇರೋದಿಲ್ಲ. ಹಳೇ ಕಾಲದ ದೇವಸ್ಥಾನ ಆಗಿರೋದ್ರಿಂದ ಜಸ್ಟು 1 or 2 persons ಒಳಗಡೆ ಹೋಗೋ ಥರ ಇರುತ್ತೆ. ಸೊ ನಾವೇ ಹೋಗಿ ಪೂಜೆ ಮಾಡಿಕೊಂಡು ಬರಬೇಕಾಗತ್ತೆ. ಅಲ್ಲಿ ಗೇಟ್ ಲಾಕ್ ಮಾಡ್ತೀನಿ ಅಂತ ಹೇಳಿದರು. ಸೊ ಅದಕ್ಕೇ ಸ್ವಲ್ಪ ಮುಂದಕ್ಕೆ ಬಂದು ಹಾಗೆ ಕಾರಲ್ಲೇ ನಾನು ಟೊಮೆಟೊ ಬಾತ್ ಮಾಡ್ಕೊಂಡು ಬಂದಿದ್ದೆ. ಸೊ ರೋಡಲ್ಲೇ ನಿಲ್ಲಿಸಿ ಊಟ ತಿನ್ಕೊಂಡು ಮನೆಗೆ ಹೊರಟ್ವಿ. ಆಯಾಸ ಆಗಿರೋವಾಗ ಜಾಗ ಯಾವುದೇ ಇರಲಿ ಏನೋ ಒಂಥರ ರಿಲ್ಯಾಕ್ಸ್ಡಾಗಿ ಫೀಲ್ ಆಯಿತು. ದೇವರ ಆಶೀರ್ವಾದ ಸಿಕ್ತಲ್ಲ ಸಾಕಪ್ಪ ಅಂತ ಹೇಳಿ ಊಟ ಮುಗಿಸ್ಕೊಂಡು ಹಾಗೆ ಮನೆಗೆ ಹೊರಟ್ವಿ. ಇನ್ನು ಮನೆಗೆ ಬಂದು ತಲುಪೋಷ್ಟೊತ್ತಿಗೆ ಆಲ್ಮೋಸ್ಟ್ 4:30 ಆಗೋಗ್ಬಿಟ್ಟಿತ್ತು. ಮೋಡ ಅಂತೂ ತುಂಬಾ ಕವಿದ್ಬಿಟ್ಟಿತ್ತು. ಅಮ್ಮಂಗೆ ಫೋನ್ ಮಾಡಿದ್ದೆ ಇನ್ನೂ ಬರಲಿಲ್ಲ ಅಂತ. ಸೊ ಅದಕ್ಕೆ ಅಪ್ಪ ಅಮ್ಮನೂ ಬರೋದಿಲ್ಲ ಅಂತ ಹೇಳಿಬಿಟ್ರು. ಯಾಕಂದರೆ ತುಂಬಾ ಮಳೆ ಬರ್ತಿದೆ ಆ ಕಡೆ, ನಾಳೆ ಅಪ್ಪನ ಬೇಕಾದ್ರೆ ಕಳಿಸ್ಕೊಡ್ತೀನಿ ಅಂತ ಹೇಳಿದರು. ಊಟ ಬೇರೆ ಮಾಡಿಬಿಟ್ಟಿದ್ವಿ ಆಲ್ರೆಡಿ ಎಲ್ಲರಿಗೂ. ಬೇಜಾರಾಯಿತು, ಬಂದಿದ್ರೆ ಎಲ್ಲರೂ ಒಟ್ಟಿಗೆ ಊಟ ತಿನ್ಬೋದಾಗಿತ್ತು ಅಂತ. ಇನ್ನು ನಮ್ಮ ಭಾವನೂ ಅಷ್ಟೇನೆ ತುಂಬಾ ಕೆಲಸ ಇದೆ ಬರೋದಕ್ಕಾಗಲ್ಲ ಅಂತ ಹೇಳಿಬಿಟ್ರು. ಮಳೆ ಬೇರೆ ಬರ್ತಿದೆ ಅಲ್ವಾ, ಈ ಕಡೆ ಮಳೆ ತುಂಬ ಕಡಿಮೆ ಇತ್ತು, ಆ ಕಡೆ ಸೈಡು ಮಳೆ ಜಾಸ್ತಿ ಇದೆ ಅಂತ ಹೇಳಿದ್ರು. ಸೊ ಅದಕ್ಕೆ ರಿತ್ವಿಕೂ ಅಕ್ಕನೂ ಉಳ್ಕೊಂಡ್ರು. ಅದೇನೋ ಗೊತ್ತಿಲ್ಲ, ಕಸಿನ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಏನೋ ಒಂಥರ ಚೆನ್ನಾಗಿ ಅನಿಸುತ್ತೆ. ಮನೆ ಎಲ್ಲ ಜನ ಇದ್ದರೆ ಏನೋ ಒಂಥರ ಸಂತೋಷ. ನನಗಂತೂ ಅದು ತುಂಬಾ ಖುಷಿ ಕೊಡುತ್ತೆ. ಇನ್ನು ನಾಟಿ ಸ್ಟೈಲಲ್ಲಿ ರಾಗಿ ಮುದ್ದೆನೂ ನಾಟಿ ಕೋಳಿ ಸಾರು ಘಮ ಘಮ ಅಂತ ಎಳೀತಿತ್ತು. ತುಂಬಾ ಸ್ವಾದಿಷ್ಟವಾಗಿರೋ ಅಂಥ ನಾಟಿ ಕೋಳಿ ಸಾರು ಮುದ್ದೆ ಬಿಸಿ ಬಿಸಿ ತಿಂತಿದ್ರೆ ವಾವ್ ಸ್ವರ್ಗ. ಅದು ಫ್ಯಾಮಿಲಿ ಜೊತೆಲಿ ತಿಂತಿದ್ರೆ ಅಂತೂ ತುಂಬಾ ಚೆನ್ನಾಗಿ ಅನ್ನಿಸ್ತು. ಇನ್ನು ಮಾರನೇ ದಿನ ಅಪ್ಪ ಮನೆಗೆ ಬಂದಿದ್ದರು. ಸೊ ಅವ್ರಿಗೂ ಕೂಡ ಬ್ರೇಕ್ಫಾಸ್ಟ್ ಮಾಡಿಕೊಟ್ಬಿಟ್ಟು ನಾನು ಪೂಜೆ ಮುಗಿಸ್ಕೊಂಡೆ. ಇನ್ನು ಪೂಜೆಗೆ ನಮ್ಮ ಅಕ್ಕವ್ರ ಅತ್ತೆ ಅವರೇ ಕೈಯರೇ ಸುತ್ತಿರೋ ಅಂಥ ಮಲ್ಲಿಗೆ ದಿನ ಕೊಟ್ಟು ಕಳಿಸಿದ್ರು. ಅದನ್ನೇ ಇಟ್ಟಿದ್ದೆ, ತುಂಬಾ ಚೆನ್ನಾಗಿತ್ತು. ಸೊ ನೋಡಿದ್ರಲ್ವ ಫ್ರೆಂಡ್ಸ್, ಇವತ್ತಿನ ದಿನ ಹೇಗೆ ತುಂಬ ಭಕ್ತಿಪೂರ್ವಕವಾಗಿ ಮತ್ತು ನೆಮ್ಮದಿಯಾಗಿ ಮತ್ತು ಸಂಭ್ರಮದಿಂದ ಮುಕ್ತಾಯ ಆಯಿತು ಅಂತ. ಮನೆ ದೇವರ ಆಶೀರ್ವಾದದಿಂದ ತುಂಬಾ ಖುಷಿ ಮತ್ತು ನೆಮ್ಮದಿ ಸಿಕ್ತು. ಇಷ್ಟು ದಿನದ ಹರಕೆ ತೀರಿದ್ದಕ್ಕೂ ತೃಪ್ತಿ ಆಯಿತು. ನಿಮಗೂ ಇವತ್ತಿನ ಈ ಸುಂದರವಾಗಿರೋವಂಥ ವ್ಲಾಗು ಇಷ್ಟ ಆಯಿತು ಅಂತ ನಂಬ್ತೀನಿ. ನಿಮ್ಮ ಮನೆ ದೇವರು ಯಾವುದು ಅಂತ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತವಾಗ್ಲೂ ಮರಿಬೇಡಿ. ಮುಂದಿನ ವ್ಲಾಗಲ್ಲಿ ಮತ್ತೊಂದು ಸುಂದರವಾಗಿರೋ ಅನುಭವದ ಜೊತೆಗೆ ಸಿಗೋಣ. ಅಲ್ಲಿವರೆಗೂ ಎಲ್ಲರೂ ಖುಷಿಯಾಗಿರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ವಿಲ್ ಕ್ಯಾಚ್ ಯು ಇನ್ ನೆಕ್ಸ್ಟ್ ವ್ಲಾಗ್.